ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವೆಲ್ಲ ನೋಡ್ಕೊತಾ ಇರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಒಂದು ಇಂಪಾರ್ಟೆಂಟ್ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಹಾಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಆ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ. ಅರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಇವಾಗ ಲಕ್ಷಾಂತರ ಜನ ಆಡಿಷನ್ ಕೊಟ್ಟಿದ್ದಾರಲ್ವಾ, ಅದ್ರಲ್ಲಿ ಬಂತವ್ರೆ ಪ್ರೋಮೋದಲ್ಲಿ 60 ಜನನ ಸೆಲೆಕ್ಟ್ ಮಾಡಿದಾರಲ್ವಾ. ಅದ್ರಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ, ಕೊನೆಗೆ ಎಷ್ಟು ಜನ ಉಳಿತಾರೆ, ಕೊನೆಗೆ ಬಿಗ್ ಬಾಸ್ 13ಗೆ ಎಷ್ಟು ಜನ ಬರ್ತಾರೆ, ಅದನ್ನೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸಬ್ರು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಅದೇ ವಿಡಿಯೋ ಹಾಕೋರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಫಸ್ಟು ಪ್ರೋಮೋ ರಿವ್ಯೂ ಮಾಡ್ಬಿಡೋಣ, ಪ್ರೋಮೋ ಬಗ್ಗೆ ಮಾತಾಡ್ಬಿಡೋಣ. ಅದಾದ್ಮೇಲೆ ಬಂತವ್ರೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಏನು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದರೆ ಮಹಾಯುದ್ಧನ ಗೆದ್ದೇ ಹೋಗಬೇಕು ಅಂತ ಹೇಳ್ಬೋದು. ಏನು ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬಂದು ಲಕ್ಷಾಂತರ ಜನ ಆಡಿಷನ್ ಕೊಟ್ಟಿದ್ರು. ಅದಾದ್ಮೇಲೆ ಬಂತವ್ರೆ ಅವ್ರಿಗೆಲ್ಲ ಒಂದು ಮೇಲ್ ಬಂದಿತ್ತು. ಆ ಮೇಲ್ದು ಪಿಕ್ಚರ್ ಕೂಡ ನಾನು ನಿಮ್ಗೆ ಹಾಕಿದ್ದೆ. ಅದಾದ್ಮೇಲೆ ಒಂದು ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ, ಅದೇ ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ತಾರೆ. ಅದಾದ್ಮೇಲೆ ಅವ್ರ ಬ್ಯಾಕ್ ಗ್ರೌಂಡ್ ಏನೇನು ಮಾಡ್ತಿದ್ದಾರೆ ಎಲ್ಲನೂ ಕೂಡ ತಿಳ್ಕೊತಾರೆ. ಅದಾದ್ಮೇಲೆ ಒಂದು ಮೀಟಿಂಗ್ ಕೂಡ ಇರುತ್ತೆ. ಅದಾದ್ಮೇಲೆ ಈ ಅಗ್ನಿ ಪರೀಕ್ಷೆಗೆ ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 60 ಜನ ಸೆಲೆಕ್ಟ್ ಆಗಿದ್ದಾರೆ. ಆ 60 ಜನಕ್ಕೂ ಕೂಡ ಅಲ್ಲಿ ಏನೊಂದು ಟಾಸ್ಕ್ಗಳನ್ನ ಕೊಡ್ತಾರೆ, ಒಂದು ಚಾಲೆಂಜಸ್ನ ಕೊಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಹಾಗೆ ಅವ್ರ ಟ್ಯಾಲೆಂಟ್ನ ಪ್ರೂವ್ ಮಾಡೋದಾಗಿರ್ಬೋದು. ಹಾಗೆ ಬಂತವ್ರೆ ಏನಲ್ಲಿ ಜಡ್ಜಸ್ ಇದಾರಲ್ಲ ಅವ್ರನ್ನ ಇಂಪ್ರೆಸ್ ಮಾಡೋದಾಗಿರ್ಬೋದು. ಒಟ್ಟಿನಲ್ಲಿ ಜಡ್ಜಸ್ ಸೆಲೆಕ್ಟ್ ಮಾಡಿದ್ರೆ ಏನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅರೆ ಈ ಬಿಗ್ ಬಾಸ್ ಟೀಮಿಂದನೂ ಕೂಡ ಇರುತ್ತೆ, ಯಾರನ್ನ ಸೆಲೆಕ್ಟ್ ಮಾಡಬೇಕು ಏನು ಅಂತೆಲ್ಲ ಇರುತ್ತೆ, ಏನು ಜಡ್ಜಸ್ ಕೈಲೇ ಇರಲ್ಲ. ಹಾಗೆ ನನಗೇನು ಡೌಟ್ ಅಂದರೆ ಇವಾಗ ಏನು ಲಕ್ಷಾಂತರ ಜನ ಬಂದು ಅಲ್ಲಿ ಏನೊಂದು ಆಡಿಷನ್ ಕೊಟ್ಟಿರಲ್ವಾ, ಬಟ್ ಆದರೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ಕ್ರಿಂಜ್ ವಿಡಿಯೋ ಮಾಡೋರು ಏನಿದಾರಲ್ಲ ಅವ್ರನ್ನೂ ಕೂಡ ಎಂತಕ್ಕೆ ಸೆಲೆಕ್ಟ್ ಮಾಡೋರು ಅಂತ ನಂಗೆ ಅದೊಂದು ಡೌಟ್ ಇದೆ ಅಂತ ಹೇಳ್ಬೋದು. ಅರೆ ಇವಾಗ ಬಿಗ್ ಬಾಸ್ ಅವ್ರು ಬಂತು ಅಂದರೆ ಏನು ಎಲ್ಲರೂ ಕೂಡ ಬರೀ ಹೊಸಬ್ರನ್ನೇ ಸೆಲೆಕ್ಟ್ ಮಾಡಲ್ಲ. ಅಂದರೆ ಕಾಮನ್ ಪೀಪಲ್ಸ್ಗೆ ಅವಕಾಶ ಕೊಟ್ಟರು, ಬಟ್ ಆದರೂ ಕೂಡ ಬಿಗ್ ಬಾಸ್ ಅವರು ಕೂಡ ಏನೊಂದು ಸ್ವಲ್ಪ ರೆಕಾಗ್ನೈಸ್ ಆಗಿರ್ತಾರೆ, ವೈರಲ್ ಆಗಿರ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಅಂದರೆ ಮೇನ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಲ್ಲ ಸೆಲೆಕ್ಟ್ ಮಾಡಲ್ಲ, ಆಡಿಷನ್ ಏನಿದೆಯಲ್ಲ ಅಲ್ಲಿ ಗಂಟನಾದರೂ ಇವ್ರನ್ನ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಬಿಗ್ ಬಾಸ್ ಅವ್ರಿಗೂ ಒಂದು ರೀತಿ TRP ಬೇಕು. ಹಾಗೆ ಇವರೆಲ್ಲ ಬಂತವ್ರು ಇನ್ನೊಂದು ಸ್ವಲ್ಪ TRP ಹೋಗೇ ಹೋಗುತ್ತೆ. ಆದರೆ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂದ್ಬಿಟ್ರೆ ನಾವು ನೋಡ್ತೀವಿ. ಅಂದರೆ ಕ್ರಿಂಜ್ ವಿಡಿಯೋ ಮಾಡೋರು ಸೆಲೆಕ್ಟ್ ಆಗ್ತಾರೆ ಇಲ್ವಾ ಅಂತ ನೋಡ್ತೀವಿ. ಅದರಿಂದ ಬಿಗ್ ಬಾಸ್ ಅವ್ರು ಸೆಲೆಕ್ಟ್ ಮಾಡಲ್ಲ ಆಲ್ಮೋಸ್ಟು. ಬಟ್ ಆದರೂ ಕೂಡ ಏನೊಂದು ಆಡಿಷನ್ ಇದೆಯಲ್ಲ ಅಲ್ಲಿ ಗಂಟ ಕರ್ಕೊಬಂದ್ಬಿಟ್ಟಾದ್ರೂ ಅವ್ರನ್ನ ವಾಪಸ್ ಕಳಿಸ್ತಾರೆ. ಅದು ಹಂಗೆ ಆಗಿದೆ ಅಂತ ಹೇಳ್ಬೋದು. ಆದರೆ ಕ್ರಿಂಜ್ ವಿಡಿಯೋ ಮಾಡೋರ್ನೇನು ಸೆಲೆಕ್ಟ್ ಮಾಡಿಲ್ಲ. ಅಂದರೆ ಕಬಾಬ್ ಮಂಜು ಆಗಿರ್ಬೋದು, ಆಮೇಲೆ ಗಂಗಾ ಆಗಿರ್ಬೋದು, ಆಮೇಲೆ ಈ ಅಮ್ಕು ಡುಮ್ಕು ಆಗಿರ್ಬೋದು, ಇಂಥವ್ರನ್ನೆಲ್ಲ ಬರೀ ಆಡಿಷನ್ ಗಂಟ ಕರ್ಕೊಂಬಂದಿದ್ದಾರೆ ಅಷ್ಟೇ. ಬಟ್ ಆದರೆ ಯಾವುದೇ ರೀತಿ ಆಡಿಷನಲ್ಲಿ ಸೆಲೆಕ್ಟ್ ಮಾಡಿಲ್ಲ. ಅಂದರೆ ಇವಾಗ ಪ್ರೋಮೋ ಪ್ರಕಾರ ಬಂತವ್ರೆ ಮಂಜು ಅವ್ರನ್ನ ಅಲ್ಲಿಂದನೇ ಕಳಿಸ್ತಿದ್ದಾರೆ. ಯಾಕಂದರೆ ಅಲ್ಲಿ ಎಲ್ಲರಿಗೂ ಒಂದೊಂದು ಟಾಸ್ಕ್ ಥರ ಕೊಡ್ತಿದ್ದಾರೆ, ಒಂದು ಚಾಲೆಂಜಸ್ ಥರ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಏನಂದರೆ ಅಲ್ಲೇನೊಂದು ಕಷಾಯ ಥರ ಆಗಿರ್ಬೋದು, ಏನೊಂದು ಸಗಣಿನ ಮಕ್ಕ ಕಚ್ಕೊಳ್ಳಿ ಅನ್ನೋದಾಗಿರ್ಬೋದು, ಈ ಥರ ಟಾಸ್ಕ್ ಎಲ್ಲ ಕೊಟ್ಟಾಗ ಮಾಡಲೇಬೇಕು. ಯಾಕಂದರೆ ಅಲ್ಲೊಂದು ಟಾಸ್ಕ್ಗಳು ಕಂಪ್ಲೀಟ್ ಮಾಡಿದ್ರೇ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗೋದು. ಅಂದರೆ ಏನು ಒಬ್ಬರು ಬಂತವ್ರೆ ಏನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಾರಂತೆ, ಆ ರೆಕಾರ್ಡ್ ಮಾಡಿರೋದನ್ನು ಕೂಡ ತಂದಿದ್ದಾರೆ. ಬಟ್ ಅವರು ಸಂಗೀತ ಅವ್ರು ಏನು ಹೇಳ್ತಿದ್ದಾರೆ ಅದನ್ನೇ ಡೆಸ್ಟ್ರಾಯ್ ಮಾಡ್ತಾರೆ ಬಿಗ್ ಬಾಸ್ಗೋಸ್ಕರ ಅಂತ ಕೇಳ್ತಿದ್ದಾರೆ. ಅವ್ರು ಡೆಸ್ಟ್ರಾಯ್ ಕೂಡ ಮಾಡಿದ್ರು, ಅದು ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ಒರಿಜಿನಲ್ಲೇ ತಂದಿದ್ದಾರೋ ಇಲ್ಲ ಬಿಗ್ ಬಾಸ್ಕಲ್ಲಿ ಕಾಪಿ ತಂದಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೇ ಆಗಲಿ ಒರಿಜಿನಲ್ ಆದರೂ ಕೂಡ ಅವ್ರು ಡೆಸ್ಟ್ರಾಯ್ ಮಾಡಿಬಿಟ್ರು. ಅಂದರೆ ಅವ್ರಿಗೆ ಬಿಗ್ ಬಾಸ್ ಇಂಪಾರ್ಟೆಂಟ್ ಆಗಿರ್ಬೋದು, ಅದರಿಂದ ಡೆಸ್ಟ್ರಾಯ್ ಮಾಡಿದ್ದಾರೆ. ಅದು ರಿಯಲ್ಲೋ ಇಲ್ಲ ಕಾಪಿ ತಂದಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡೆಸ್ಟ್ರಾಯ್ ಮಾಡಿಬಿಟ್ರು. ಅದರಲ್ಲೂ ಕೂಡ ಈ ಪ್ರೋಮೋ ಬಿಟ್ಮೇಲಂತೂ ಈ ಕಮೆಂಟಲ್ಲಿ ಬಂತು ಅಂದರೆ ಏನು ಇದೊಂದು ಏನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರಲ್ಲ ಅದನ್ನ ಯಾಕೆ ಕರ್ದಾಕಿದ್ರಿ, ಅಂದರೆ ನೀವು ಒಂದು 3 ತಿಂಗಳು ನಡೆಯೋ ಬಿಗ್ ಬಾಸ್ಗೆ ಅದರಲ್ಲೂ ಕೂಡ ಸೆಲೆಕ್ಟ್ ಆಗ್ತಿರೋ ಬಿಡ್ತಿರೋ, ಅಂದರೆ ತುಂಬ ಜನ ಸೆಲೆಕ್ಟ್ ಆಗಬೇಕು ಅಂತಲೇ ಹೇಳ್ತವ್ರೆ. ಬಟ್ ಆದರೂ ಕೂಡ ಯಾಕೆ ಕರ್ದಾಕಿದ್ರಿ, ಎಷ್ಟು ಕಷ್ಟಪಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ, ಯಾಕೆ ಕರ್ದಾಕಿದ್ರಿ ಅಂತ ತುಂಬ ಜನ ಕಮೆಂಟ್ ಕೂಡ ಆಗ್ತಿದ್ದಾರೆ. ಒಟ್ನಲ್ಲಿ ಅವ್ರು ಸೆಲೆಕ್ಟ್ ಆಗಿರ್ಬೋದು ಅನಿಸ್ತಿದೆ. ಆದರೆ ಒಬ್ಬರು ಇನ್ನೊಬ್ರು ಸೆಲೆಕ್ಟ್ ಆಗ್ತಾರೆ. ಅರೆ ಏನು ಪ್ರೋಮೋ ಪ್ರಕಾರ ಬಂತವ್ರೆ ಒಬ್ಬರು ಸೆಲೆಕ್ಟ್ ಆಗಿ ಖುಷಿಲಿರೋದು ಒಂದು ಪ್ರೋಮೋ ಹಾಕಿದ್ದಾರೆ. ಅರೆ ನಾವು ಪ್ರೋಮೋ ನೋಡಿ ಯಾವುದೇ ರೀತಿ ಜಡ್ಜ್ ಮಾಡೋಕ್ಕಾಗಲ್ಲ. ಅರೆ ಇವಾಗ ಮುಕ್ಕಿಗೆ ಬಂತವ್ರೆ ಅಲ್ಲಿ ಹೋಗು ಹಂಗೆ ಹಿಂಗೆ ಅಂತವ್ರೆ, ಅದು ನಿಜವಾಗ್ಲೂ ಅದೇ ಥರ ಹೇಳಿದಾರ, ಆ ಟೈಮಲ್ಲೇ ಹೇಳಿದಾರ, ಇಲ್ಲಾಂದರೆ ಪ್ರೋಮೋದಲ್ಲೂ ಕೂಡ ಎಡಿಟ್ ಮಾಡಿರ್ಬೋದು. ಅದಾದಮೇಲೆ ಅಲ್ಲಿ ಇವ್ರು ವಿನಯವ್ರು ಬಂತವ್ರೆ ನಾನ್ಸೆನ್ಸ್ ಅಂತ ಕೂಡ ಹೇಳ್ತಿದ್ದಾರೆ ಅವ್ರಿಗೆ. ಅಂದರೆ ಪ್ರೋಮೋದಲ್ಲಿ ಸಖತ್ ಎಡಿಟ್ ಆಗಿರುತ್ತೆ, ಅದರಿಂದ ನಾವು ಪ್ರೋಮೋ ನೋಡಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಮುಕ್ಕು ಬಂತವ್ರೆ ಅಲ್ಲೇನು ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ಇಂಪ್ರೆಸ್ ಮಾಡಲ್ಲ, ನಾನು ಇರೋದೇ ಹಿಂಗೆ ಈ ಥರ ಎಲ್ಲ ಹೇಳ್ತಿದ್ದಾರಲ್ಲ, ಅದರಿಂದ ಆ ಥರ ಹೇಳಿದ್ರು ಕೂಡ ಹೇಳಿರ್ಬೋದು. ಅವ್ರು ಹಂಗಿದ್ರೆ ಇನ್ನೆಂತಕ್ಕೆ ಶೋ ಅಂದ್ಬಿಟ್ಟು ಅಲ್ಲೇನು ಮುಕ್ಕು ಅವ್ರನ್ನ ವಾಪಸ್ ಕಳಿಸಿರ್ಬೋದು ಅನಿಸುತ್ತೆ. ಒಟ್ಟಿನಲ್ಲಿ ಆಲ್ಮೋಸ್ಟ್ ಈ ಕ್ರಿಂಜ್ ವಿಡಿಯೋ ಮಾಡೋರ್ನ ಯಾರನ್ನೂ ಕೂಡ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ಹಾಗೆ ನನಗೇನು ಅನಿಸುತ್ತೆ ಅಂದರೆ ಏನು ಕಾಮನ್ ಪೀಪಲ್ನ ಕರ್ಕೋತೀನಿ ಅಂತ ಹೇಳಿದಾರಲ್ಲ, ಕಾಮನ್ ಪೀಪಲ್ ಅಂದ್ಬಿಟ್ಟೇನೆ ಏನು ಇವಾಗ ದೊಡ್ಡ ವ್ಯಕ್ತಿ ಮಕ್ಳು ಇರ್ತಾರಲ್ಲ ಅವರು ಕೂಡ ಇನ್ಫ್ಲೂಯೆನ್ಸ್ ಮಾಡಿ ಕಳಿಸ್ಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ರಿಂಜ್ ವಿಡಿಯೋ ಏನು ಮಾಡ್ತಾರಲ್ಲ ಅವರಂತೂ ಸೆಲೆಕ್ಟ್ ಆಗಿಲ್ಲ. ಮತ್ತು ಇನ್ನೂ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಕೇಳಿದರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದಿದ್ದಾಗ ನಾನು ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ 17 ಜನ ಸೆಲೆಕ್ಟ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಆ 17 ಜನದಲ್ಲಿ 4 ಜನನೋ 5 ಜನನೋ 3 ಜನನೋ
ಬಿಗ್ ಬಾಸ್ 13 ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಏನೊಂದು ಬಿಗ್ ಬಾಸ್ OTT ಬಂದಿತ್ತಲ್ಲ ಅದೇ ಥರ ಅಂತ ಹೇಳ್ಬೋದು. ಒಂದು 3-4 ಜನ ಬಿಗ್ ಬಾಸ್ 13 ಸೆಲೆಕ್ಟ್ ಆಗ್ತಾರೆ. ಮಿಕ್ಕಿದವರೆಲ್ಲ ಬಂತವ್ರೆ ಸೀರಿಯಲ್ ಅವರು ಈ ಥರ ಕರೆಸ್ತಾರೆ ಅನಿಸುತ್ತೆ. ಅಂದರೆ ಕಾಮನ್ ಪೀಪಲ್ನ ತಿರ್ಗಾ ಕರ್ಸಲ್ಲ. ಏನೊಂದು ಅಗ್ನಿ ಪರೀಕ್ಷೆ ಏನಿದೆಯಲ್ಲ ಆ ಥರ ಸೆಲೆಕ್ಟ್ ಮಾಡ್ಬಿಟ್ಟು ಒಂದು 3 ಜನನೋ 4 ಜನನೋ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಥರ ಅಪ್ಡೇಟ್ ಬಂದಿದೆ, ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಏನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಂದು ಇದೇ ತಿಂಗಳು ಏನು ಆಗಸ್ಟ್ 30ಕ್ಕೆ ಗ್ರ್ಯಾಂಡ್ ಫಿನಾಲೆ ಇರುತ್ತೆ. ನೆಕ್ಸ್ಟು ಸೆಪ್ಟೆಂಬರ್ 6 ಬಂದು ಬಿಗ್ ಬಾಸ್ 13 ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇದಿಷ್ಟು ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಹಾಗೆ ಈ ಪ್ರೋಮೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದಿಷ್ಟು ವಿಡಿಯೋ ಆಗಿದೆ, ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೋಡ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.